ರೀ ಇಲ್ಲಿ ಸರ ಈಗ 2-3-4 ತಿಂಗಳ ಹಿಂದೆ ಒಂದು ಕಂಪ್ಯೂಟರ್ ಆಪ್ರೇಟರ್ ಅಂತೇಳಿ ಸೀಟ್ ತುಂಬೋದ ಪಬ್ಲಿಕ್ದೊಳಗೆ ಬಂದಿತ್ತು ಸರ. ಆದ್ರೆ ಅವ್ರು ಏನು ಮಾಡ್ಯಾರ, ಈಗ ನಾವು ಆ ಸೀಟ್ ತುಂಬೋದ್ರ ಬದಲ ಅರ್ಜಿ ಕೊಡ್ಲಕ್ಕ 2/2/2026 ತಾರೀಕು ಬಂದು ಇಲ್ಲಿ ಅರ್ಜಿ ಕೊಡ್ಲಕ್ಕೆ ಬಂದಿರು ಸೆಕ್ರೆಟರಿ ಸಾಹೇಬ್ರ ಕೈಯಾಗ್ರಿ. ಆವಾಗ ಅವ್ರು ಏನಂದ್ರೆ, ಇಲ್ಲ ನಾವು ಇನ್ನೂ ಸೀಟ್ ತುಂಬೋದು ನಮ್ಗೆ ಅವಶ್ಯಕತೆ ಇಲ್ಲ, ಮತ್ತು ಇನ್ನೂ ನಾವು ಯಾವ ಠರಾವ್ ಪಾಸ್ ಮಾಡಿಲ್ಲ, ಆ ನಂತರ ಠರಾವ್ ಪಾಸ್ ಆಗದ ನಾವು ಅರ್ಜಿ ತೊಗೊಳಂಗಿಲ್ಲ, ಅಧ್ಯಕ್ಷರು ನಮ್ಗೆ ಹೇಳ್ರೆ ತೋತೀವಿಲ್ಲ ಅವ್ರು ಇಲ್ಲ ಅಂದ್ರಿ. ಇಲ್ಲ ಅಂದ ಕೂಡಲೇ ನಾವು ಅಧ್ಯಕ್ಷರಿಗೆ ಫೋನ್ ಹಚ್ಚಿನ, ಅಧ್ಯಕ್ಷರ ಹಿಂಗೆ ರೀ ನಾವು ಅರ್ಜಿ ಕೊಡ್ಲಕ್ಕೆ ಬಂದು ಸೀಟ್ ತುಂಬೋರ್ದಿರೋಣ ರೀ, ಮತ್ತು ಇಲ್ಲಿ ಸೆಕ್ರೆಟರಿ ಸಾಹೇಬ್ರು ಅರ್ಜಿ ತಗೋರಾಗ್ಯಾರ. ಅವ್ರು ಏನಂದರು, ಅರ್ಜಿ ತಗೋ ಸೆಕ್ರೆಟ್ರಿ, ಮತ್ತು ಅದಕ್ಕೇನು ಸಂಬಂಧ ಇಲ್ಲ, ಮುಂದೆ ಏನು ಆಗ್ತೈತಿ ಕರೆ ಆಗ್ತೈತಿ ಇಲ್ಲ ಅದರಿಲ್ಲ, ಅರ್ಜಿ ತೊಗೊಳ್ಳೋಣ. ಇಲ್ರಿ ನಾವು ಒಟ್ಟು ತೊಗೊಳ್ಳೋಣ, ಮೀಟಿಂಗ್ದಾಗ ಪಾಸ್ ಆಗೋಣ ತೋತೀವತ್ತಂದ್ರಿ ರೀ. ಆ ನಂತರ ಇದನ್ನು ತೊಗೊಳ್ದಾಗ ನಾವು ಚಿಕ್ಕೋಡಿ AR ಆಫೀಸ್ಗೆ ಹೋಗಿ ಕಿಸಿಂದ ಹಿಂಗೆ ಸೀಟ್ ತುಂಬೋದ್ರ ಬದಲು ಅಲ್ಲಿ ಅರ್ಜಿ ತೊಗೋರಾಗ್ಯಾರಿ, ಮತ್ತು ನಮಗೆ ತಕರಾರು ಅರ್ಜಿ ಐತಿ ತಲೆ ಅರ್ಜಿ ಇಷ್ಟೇ ಇಟ್ಟು ಕಿಸಿಂದ ಬಂದೇವ್ರಿ ನಾವು. ಇಲ್ಲಿ ಬಂದ ಬಳಿಕ ಇಲ್ಲಿ ಗುಪ್ಲಿ ಏನು ಮಾಡ್ಯಾರ, ಅವ್ರು ರೊಕ್ಕ ಕೊಟ್ಟು ಇದು ಮಾಡ್ಯಾರು, ಮೆಂಬರ್ಗಳು ಏನು ಮಾಡ್ಯಾರ ಗೊತ್ತಿಲ್ಲ, ಗುಪ್ಲಿ ಅದು ಕಂಪ್ಯೂಟರ್ ಆಪ್ರೇಟರ್ ಸೀಟ್ ತುಂಬಿ 2 ತಿಂಗಳ ಪೇಮೆಂಟು ಮಾಡಿದೆವು, ಮತ್ತು 2 ತಿಂಗಳು ತುಂಬಿ ಇದನ್ನು ಭರ್ತಿ ಮಾಡ್ಕೊಂಡಿದ್ದೀವಿ ಅಂತೇಳಿ ಹಿಂಗೆ ಸೆಕ್ರೆಟ್ರಿ ಮಗನನ್ನ ತುಂಬ್ಕೊಂಡಾರ. ಅಂತ ಈಗ ಸದ್ಯಕ್ಕೆ ಈಗ ಏನಾಗೈತೆ ರೀ, ಇಲ್ಲಿ ಊರಾಗ ನೋಡಿದ್ದು ಎಷ್ಟೋ ಜನ 50-60 ಹುಡುಗರು ಕಲ್ತವ್ರು ಇನ್ನೂ ಊರಾಗದಾರ. ಇವು ಪರ್ಸೆಂಟೇಜ್ ಹೆಚ್ಚಾದವ್ರು ಅದಾರು, ಎಕ್ಸ್ಪೀರಿಯೆನ್ಸ್ ಇದ್ದವ್ರು ಅದಾರು, ಮತ್ತು ಅವ್ರ ಭವಿಷ್ಯ ಹಂಗೆ ಬಡವರು ವಿದ್ಯಾರ್ಥಿಗಳು ಕಲ್ತವ್ರು ಇನ್ನೂ ಊರಾಗ ಎಷ್ಟೋ ಜನ ಅದಾರ ರೀ. ತಮ್ಮ ಮಕ್ಳನ್ನ ತೊಗೊಳೋದು, ಇನ್ನೂ ನೌಕರಿ ತಪ್ಪಿಗೆ ತಮ್ಮ ಮಕ್ಳು ತೊಗೊಂಡು ಬಡವ್ರ ಪರಿಸ್ಥಿತಿ ಏನಾಗೋದ್ರಿ. ದಿನ ಕೂಲಿನ ಅಲ್ಲಿ ಮಾಡಿ ಮಕ್ಕಳು ಸಾಲಿ ಕಲ್ತಿರ್ತಾರೆ. ಈಗ ನಿಮ್ಗೆ ಹೇಳೋದು ತೊಗೊಂಡು ನಿಮ್ಗೆ ಯಾವ ಥರ ಗೊತ್ತಾಗ್ತಾರೆ, ಯಾವ ಥರ ಪಬ್ಲಿಕ್ದಾಗ ಚರ್ಚೆನೇ ಐತ್ರಿ ಸರ್. ಹಿಂಗೆ ಗುಪ್ತು ತೊಗೊಲತ್ತಾರು, ರೊಕ್ಕ ಕೊಡ್ಲತ್ತಾರು, ಅಲ್ಲಲ್ಲಿ ಮೀಟಿಂಗ್ ಮಾಡ್ಲತ್ತಾರು, ಅಧ್ಯಕ್ಷ ಇದನ್ನು ಮೆಂಬರ್ಗಳನ್ನ ಕೂಡ್ಸ್ಲತ್ತಾರು, ಮೀಟಿಂಗ್ ಮಾಡಿ ರೊಕ್ಕ ಕೊಡ್ಲತ್ತಾರ. ತಿಂಗ್ ಜನರು ಪಬ್ಲಿಕ್ದಾಗಂತೂ ಜಾಲತಾಣದಾಗ ಹರಿದಾಡ್ಲತ್ತೈತಿ. ಆದ್ರೆ ನಾವು ಅರ್ಜಿ ಕೊಟ್ಟಿದ್ದೀವಿ, ಅರ್ಜಿ ಕೊಡ್ಲಕ್ಕೆ ಒಂದು ತೊಗೊಂಡಿಲ್ಲ, ಅಲ್ಲಿ AR ಆಫೀಸ್ದಾಗ ಹೋಗಿ ತಕರ ಅರ್ಜಿನೂ ಇಟ್ಟಿದ್ದೀವಿ, ಮತ್ತು ಅಟ್ಟಾಗಿ ಭೀ ಗುಪ್ತಲೆ ಮಾಡ್ಯಾರು ಎಲ್ಲ ಮೆಂಬರ್ಗಳ, ಮತ್ತು ಇದನ್ನು ಸಿಬ್ಬಂದಿಗಳ ಕೂಡಿಸಿ. ರೊಕ್ಕ ನೋಡಿ ಸರ್, ತಮ್ಮ ಸೀಟನ್ನು ತೊಗೋಬೇಕನ್ನೋ ಕೋರಮ್ ಮಾಡೋ ಸಲುವಾಗಿ ರೀ. ಕಂಪ್ಯೂಟರ್ ಕಂಪ್ಯೂಟರ್ ಉದ್ದಾನ ನನ್ನ ಮಗನ ಅಲ್ಲಿ ಅಂತೇಳಿ ಕೋರಮ್ ಮಾಡೋ ಸಲುವಾಗಿ, ಕೋರಮ್ ಸಹಿ ಮಾಡಿದ್ರಿಂದ ಮೆಂಬರ್ಗಳಿಗೆ ಗುಪ್ತಲೆ ರೊಕ್ಕ ಕೊಟ್ಟ ತಮ್ಮ ಒಳಗನ್ನು ತುಂಬ್ಕೊಂಡಾರ ಅವ್ರು. ಎಷ್ಟು ಕೊಟ್ಟಾರತ್ತೀರಿ ನಾವು? ಇಷ್ಟ ಇರ್ತದಂದ್ರೆ 50 ಹಿಡ್ಕೊಂಡು 1.5 ಲಕ್ಷ ತನಕ ಒಂದು ಮೆಂಬರ್ ಕೊಟ್ಟರೆ ಹಿಂಗೆ ಜನ ಮಾತಾಡ್ತಾರೆ. 3 ಲಕ್ಷ ಜನ ಮೆಂಬರ್ ಅದಾರೆ ಟೋಟಲ್ 12 ಜನ ಅದಾರೆ ರೀ. ಅವ್ರು 6-7 ಮಂದಿಗೆ ಆದ್ರೆ ಕೋರಮ್ ಆಯ್ತು ರೀ ಅವ್ರದ್ದು. ನಾವು ಕೇಳಕ್ಕೆ ಹೋಗೋಣತ್ತಾರೆ, ನಾವು 2 ತಿಂಗಳಾಯ್ತು ತುಂಬಿದ್ದೀವಿ, ನೀವು ಏನು ಮಾಡ್ಕೋರಿ, ಕೋರ್ಟ್ಗೆ ಹೋಗ್ತೀರಿ ಹೋಗ್ರಿ, ಏನು ಮಾಡ್ತೀರಿ ಮಾಡಿರಿ ನಮ್ಗೆ ತರು. ನಾವು ಹುಡುಗರು ಬಡವ್ರ ಪರಿಸ್ಥಿತಿ ಏನಾಗೋದ್ರಿ ಸರ್. ಈಗ ಲಂಚ ಕೊಟ್ಟ ನೌಕರಿ ತೊಗೊಂಡ್ರೆ ಈಗ ಒಟ್ಟು ಜನ ಪ್ರತಿಯೊಂದು ಎಲ್ಲಿ ಹೋಗಿ ಇನ್ಡೈರೆಕ್ಟಾಗಿ ನೀವು ಚೌಕಸಿ ಮಾಡಿರಿ. ನೀವು ಪ್ರತಿಯೊಬ್ಬರೆಲ್ಲ ಹೇಳ್ತಾರೆ, ಡೈರೆಕ್ಟಾಗಿ ಯಾರು ಮಾತಾಡ್ಲಕ್ಕೆ ಬರೋಂಗಿಲ್ಲ ಪಬ್ಲಿಕ್ ಆದರೂ ರೀ. ಈಗ ಒಟ್ಟು ರೊಕ್ಕ ತುಂಬ ಈ ಟೈಪು ಏನು ಡೈರೆಕ್ಟಾಗಿ ರೊಕ್ಕ ಕೊಟ್ಟಾರೆ ಪಬ್ಲಿಕ್ ಎಲ್ಲ ಕಡೆ ಇದನ್ನೈತಿ. ಮತ್ತು ಗರೀಬ್ರಿನ ಕಲ್ತು ಹುಡುಗರು ಅಂದವ್ರಲ್ಲ ಪರ್ಸೆಂಟೇಜ್ ಅವ್ರು ತೊಗೊಳ್ರಿ. ಈಗ ಏನೋ ಹುಡುಗನ ತುಂಬಲ್ಲ, ಅವ್ನ ಹುಡುಗನು ಪೇಪರ್ ಕರೀಲಿ, ಅರ್ಜಿ ತೊಗೊಲಿ, ಇನ್ನುಳಿದ ಹುಡುಗರು ಅರ್ಜಿ ತೊಗೊಲಿ, ಅವ್ರನ್ನೂ ಪೇಪರ್ ಕೊಂಡ್ಸಿ ಯಾರು ಪಾಸ್ ಆಗ್ತಾರಲ್ಲ ಆ ಹುಡುಗನ ಆಯ್ಕೆ ಮಾಡಲಿ ಅವ್ರು. ಈಗ ಒಂದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಪಬ್ಲಿಕ್ಗೆ ಹೇಳ್ಬೇಕ್ರಿ ಸರ್. ಅವ್ರು ಈಗ ನೋಟಿಸ್ ಬೋರ್ಡ್ಗೆ ಹಚ್ಚೀನಿ ಅಂತ ಹೇಳ್ತಾರೆ, ಮುಂದೆ ಪೇಪರ್ದಾಗ ಔಟ್ ಮಾಡಿದ್ವಿ ಅಂತ ಹೇಳ್ತಾರೆ. ಪೇಪರ್ ಅಂತೂ ಗುಪ್ತಲೆ ಏನೋ ಮಾಡ್ಬೋದು ಮಾಡಲಿ. ನೋಟಿಸ್ ಬೋರ್ಡ್ಗೆ ಹಚ್ಚಿದ್ರೆ ಮುಂಜಾನೆ ನಿಮ್ಮ ಸಾಯಂಕಾಲ 10:30ದಿಂದ 11 ತನಕ ಇಲ್ಲ ಅದನ್ನು ರೀ. ಮುಂದೆ ಸಾಯಂಕಾಲ 4:05 ತನಕ ಅದನ್ನು ನೀವು ನೋಟಿಸ್ ಬೋರ್ಡ್ಗೆ ನೋಟಿಸ್ ಬೋರ್ಡ್ಗಂತೂ ಹಚ್ಚಿದ ಇವ್ರದ್ದು ಲೆಟ್ರ್ ಇಲ್ರಿ ಇವ್ರದ್ದು. ಯಾರಿಗೆ ಗೊತ್ತಿಲ್ಲ ಗುಪ್ತ ಅಂತ ಅರ್ಜಿ ಎಷ್ಟು ಬಂದ ಒಂದು ಅರ್ಜಿ ಬರ್ತದೆ. ಒಂದು ಅರ್ಜಿ ಬಂದ್ರೆ ಹೆಂಗೆ ನೌಕರಿ ತೊಗೊಳಕ್ಕೆ ಸಾಧ್ಯ ಐತ್ರಿ. ಮತ್ತೊಮ್ಮೆ ರೀ ಅಪ್ಲಿಕೇಶನ್ ಕರಿಬೇಕಾಗ್ತೈತಿ. ಒಂದು ಅರ್ಜಿ ಆದ್ರೆ ಹೆಂಗೆ ನೌಕರಿಗೆ ತೊಗೊತಾರೆ ಇವ್ರು. ಅದು ತನ್ನ ಮಗನ ಅಷ್ಟೇ ಬರ್ತೇನೆ ರೀ ನೌಕರಿಗೆ. ಇದನ್ನು ಅರ್ಜಿ ಫಾರ್ಮ್ ಬಸಪ್ಪ ಗುರುಪಾದ ಮಸರುಪಿ ರೀ ಸೆಕ್ರೆಟ್ರಿ. ಅವ್ನ ಮಗ ನಿರಂಜನ್ ಬಸಪ್ಪ ಮಸರುಗುಪ್ಪಿ. ಈಗ ನಿಮ್ಗೆ ಏನಾಗಬೇಕೈತ್ರಿ? ನಮಗೆ ಈಗ ಸದ್ಯ ಈಗ ಅವ್ನು ಜಾನ್ ತುಂಬ್ಯಾರಲ್ಲ, ಅದು ರದ್ದಾಗಬೇಕು. ಅವ್ನು ಹಿಡ್ಕೊಂಡು ಇನ್ನುಳಿದ ಹುಡುಗರ್ದು ರೀ ಅಪ್ಲಿಕೇಶನ್ ತೊಗೊಂಡು ಬೈಲಾ ಪ್ರಕಾರ ಸೀಟ್ ಇದನ್ನು ಮಾಡ್ಬೇಕು ಸರ್, ಅಪ್ಲೈ ಮಾಡ್ಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ DCC ಬ್ಯಾಂಕ್ ಉಪಾಧ್ಯಕ್ಷರು ಇಲ್ಲೇ ರಾಜುಕಾಗಿ ಅವರು ನಿಮ್ಮ ಮತಕ್ಷೇತ್ರ ಅವ್ರ ಗಮನಕ್ಕೆ ತಂದ್ರಿ? ಅವ್ರ ಗಮನಕ್ಕೆ ನಾವು ಡೈರೆಕ್ಟಾಗಿ ಏನು ಹೋಗಿಲ್ಲ ರೀ. ಈಗ ಸೀಟ್ ತುಂಬ್ಯಾರ ಅಂತೇಳಿ ಏನು ಇದನ್ನ ಆಯ್ತಲ್ಲ, ಈಗ ನಾವು 2 ದಿವಸ ಆಯ್ತು ಸ್ಟ್ರೈಕ್ ಮಾಡ್ಲತ್ತಿದ್ದೀವಿ ರೀ. ಸ್ಟ್ರೈಕ್ ಮಾಡಿಸಿಂದ ಇನ್ನೂ ಇಲ್ಲಿ ನಾವು ಇದನ್ನು ಮೇಲಿನ ಅಧಿಕಾರಿಗಳು ಬಂದಕ್ಷಿಂದ ಇದಕ್ಕೆ ರೆಸ್ಪಾನ್ಸ್ ಮಾಡಿಸ್ತಕ್ಕ ನಾವು ಇದು ಸ್ಟ್ರೈಕ್ ನಿಂದ್ರಲ್ಲ ರೀ. ಪ್ರತಿದಿನ ಇರೋದ ಸೊಸೈಟಿಗೆ ಇನ್ನೊಂದು 2 ದಿವಸ ನೋಡ್ತೀವಿ ನಾವು, ಇನ್ನೊಂದು ದಿವಸ 4 ದಿವಸ ನೋಡ್ತೀವಿ ರೀ. ಇನ್ನು ಮುಂದಿನ ಇದ್ರೊಳಗೆ ನಾವು ಕೀಲಿ ಹಾಕ್ಬೇಕಾಗ್ತದೆ ಸೊಸೈಟಿಗೆ. ತಕರಾರು ಅರ್ಜಿಯನ್ನು ಕಟ್ಟಿದ್ದೀರಿ ಆಲ್ರೆಡಿ? ಕೊಟ್ಟಿದ್ದೀರಿ. ಈಗ 1.5 ತಿಂಗಳಾಯ್ತು ಸರ್. ತಕ್ಕ AR ಆಫೀಸ್ ಚಿಕ್ಕೋಡಿಯಾಗ ನಾವು ಕೊಟ್ಟು ಬಂದಿದ್ದೀವಿ ರೀ. ಅಲ್ಲಿ ಏನಂದ್ರೆ ಸರ್, ಇನ್ನೂ ನಮ್ಮ ಎಂತಕ್ಕೆ ಯಾವ ಇದನ್ನು ಸೀಟ್ ತುಂಬಿದ ನಮ್ಮ ಎಂತಕ್ಕೆ ಯಾವ ಲೆಟ್ರ್ ಬಂದಿಲ್ಲ, ಏನಿಲ್ಲ ತಂದಾನ. ಅರ್ಜಿ ತೊಗೊಂಡ್ರಿ. ಅರ್ಜಿ ತೊಗೊಂಡು ಬಳಕ ಮತ್ತು ಕೇಳಿರಿ ಯಾವ ಬಂದಾನ ಸೀಟ್ ಇನ್ನೂ ತುಂಬಿಲ್ಲ ನಮ್ಮ ಎಂತಕ್ಕೆ ಯಾವ ಹಿಂದೆ ನಂತರ ಭೀ ಹೇಳ್ಯಾರ ಅವ್ರು. ಅವಾಗ ಇದನ್ನ ಹೇಳ್ಯಾರ. ಈಗ ನಡುವೆ ಮತ್ತೊಮ್ಮೆ ಹೋಗಿ ಬಂದೇನೆ ರೀ. ಅವಾಗ ಅದನ್ನ ಹೇಳ್ಯಾರು, ಇಲ್ಲರಿ ಸೀಟ್ ತುಂಬಿನ ಅಂತಾರೆ. 2 ತಿಂಗಳಾಗಿತ್ತು ಹೇಳ್ತಾರು. ನಾ 1.5 ತಿಂಗಳಾಯ್ತು ಅರ್ಜಿ ಕೊಟ್ಟರಿ. ಅಲ್ಲಿ ಸೀಟ್ ಹಂಗೆ ಡ್ರಾ ಪಾಸ್ ಹಂಗೆ ಆಯ್ತು ರೀ. ಇಲ್ಲಿ ಟರವ ಅದ ಅಲ್ಲಿ ಹಂಗೆ ಪಾಸ್ ಆಗ್ತೈತೆ ಹೇಳಿ ಸರ್. ಅಂದರೆ ಇದೆಲ್ಲ ಗೋಲ್ಮಾಲ ಅಲ್ಲ ಆಯ್ತಿಲ್ಲ ರೀ. ಆಯ್ತು ಬಡ ವಿದ್ಯಾರ್ಥಿಗಳು ಏನು ಮಾಡ್ಬೇಕು ರೀ, ಸಾಲಿ ಕಲ್ತಾರ ಊರಾಗ. ಇವ್ರ ಮಕ್ಕಳನ್ನ ತುಂಬಿದಾರ ಊರಾಗ ಸಾಲಿ ತೆರೆದ ಅನ್ಕೊಳ ಮೈತ್ರಿ. ಬಡ್ರ ಮಕ್ಕಳು ಸಾಲಿ ಕಲಿದ ಅನ್ಕೊಳ ಮೈತ್ರಿ. ಸಾಲಿ ಮುಚ್ಚಿ ಬಿಡ್ರಿ ಊರಂದ. ರಾವ್ ಸಾಹೇಬ್ ರಾಯಗಂಡ ಮಸರ್ಗುಪ್ಪಿ ರೀ.